ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರುಗಳಾದಂತಹ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆ ಆದಂತಹ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಮಾತೆ ಹಾಗೂ ಈ ಕ್ಷೇತ್ರದಲ್ಲಿ ಕಣ ಕಣದಲ್ಲಿಯೂ ಸಹ ನೆಲೆ ನಿಂತು ಈ ಕ್ಷೇತ್ರವನ್ನು ಸದಾಕಾಲ ಕಾಪಾಡುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತಾ ಮಾತೆಯನ್ನು ಸ್ಮರಿಸುತ್ತಾ ಇಂದು ಶುಭ ಮುಂಜಾನೆ ಶುಭ್ರತೆಯಿಂದ ದೇವಸ್ಥಾನಕ್ಕೆ ಬಂದು ಈ ಒಂದು ಸುಂದರವಾದ ಶ್ರೀ ಪಿಪಿಡಿ ಕ್ಷೇತ್ರದ ವನಶ್ರೀಯ ಪ್ರಕೃತಿ ಮಾತೆಯನ್ನು ದರ್ಶನ ಮಾಡಿಕೊಂಡು ಇಂದು 108ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಈ ಒಂದು ಸುಂದರ ಮತ್ತು ಶಾಂತಚಿತ್ತವಾದ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಪಾದಯಾತ್ರೆಯನ್ನು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಕೈಗೊಳ್ಳುತ್ತಿರುವುದು ನನ್ನ ಪೂರ್ವಜನ್ಮದ ಪುಣ್ಯವೆಂದೇ ಭಾವಿಸುತ್ತೇನೆ. ಪ್ರಸ್ತುತ ಅಂದು ಶ್ರೀ ಪ್ರಿಯಾ ಪಟ್ಟಣದಮ್ಮ ದೇವಸ್ಥಾನದ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದಲ್ಲಿರುವಂತಹ ವಿಶಾಲವಾದ ಭೂಪ್ರದೇಶವನ್ನು ಈ ಕ್ಷೇತ್ರದ ಭವಿಷ್ಯದ ಭಕ್ತಾದಿಗಳ ಅನುಕೂಲದ ದೃಷ್ಟಿಯಿಂದ ವಿವಿಧ ಭಾಗಗಳಾಗಿ ಅಭಿವೃದ್ಧಿಪಡಿಸಬೇಕೆಂದು ಅಮ್ಮನವರ ಆಶಯ ಮತ್ತು ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರಕ್ಕೆ ಬಂದು ಯೋಚಿಸುತ್ತಾ, ಚಿಂತಿಸುತ್ತಾ, ಚರ್ಚಿಸುತ್ತಾ ಈ ಕ್ಷೇತ್ರದ ವಿಶಾಲವಾದ ಒಂದು ಭೂಪ್ರದೇಶವನ್ನು ಅಂದಿನಿಂದ ಇಂದಿನವರೆಗೂ ವಿವಿಧ ಹಂತಗಳಲ್ಲಿ ಅಭಿವೃದ್ಧಿಪಡಿಸುತ್ತಾ ಬಂದಿರುತ್ತೇವೆ. ಪ್ರಸ್ತುತ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಅಮ್ಮನವರು ಅವರ ಕಷ್ಟಗಳೆಲ್ಲವನ್ನೂ ಸಹ ದೂರಾಗಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಪ್ರಸ್ತುತ ಈ 108ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರತಿ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಮತ್ತು ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳು ಹಾಗೂ ಈ ಕ್ಷೇತ್ರದಲ್ಲಿ ಇರುವಂತಹ ನವಗ್ರಹ ಗಿಡಮರಗಳು ಮತ್ತು ಪುಷ್ಪಗಳನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಂದು ಈ ಕ್ಷೇತ್ರದ ಮೂಲ ದೇವಸ್ಥಾನ ಮತ್ತು ನೂತನ ದೇವಸ್ಥಾನವನ್ನು ಅಮ್ಮನವರ ಆಶೀರ್ವಾದ ಮತ್ತು ಅಮ್ಮನವರ ಮಾರ್ಗದರ್ಶನಾನುಸಾರ ಒಂದು ಅಭಿವೃದ್ಧಿಯನ್ನು ಕೈಗೊಳ್ಳುತ್ತಾ ಬಂದಿರುತ್ತೇವೆ. ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ವಿವಿಧ ಒಂದು ಹಂತಗಳ ಅಭಿವೃದ್ಧಿಯ ಒಂದು ಸಂಕೇತ ಅಥವಾ ಈ ಕ್ಷೇತ್ರದಲ್ಲಿ ಇರುವಂತಹ ಒಂದು ವಿವಿಧ ಹಂತಗಳನ್ನು ಒಂದೇ ನಾಮಫಲಕದಲ್ಲಿ ಅಳವಡಿಸಬೇಕೆಂದು ಅಮ್ಮನವರ ಆದೇಶಾನುಸಾರ ಯೋಚಿಸುತ್ತಾ ಒಂದು ನಾಮಫಲಕದಲ್ಲಿ ಈ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಹಂತದ ವಿಭಾಗಗಳನ್ನು ಉಲ್ಲೇಖಿಸಬೇಕೆಂದು ತೀರ್ಮಾನಿಸಿ ಅಂದು ಸುಮಾರು 1 ವರ್ಷಗಳ ಕಾಲ ಯೋಚಿಸುತ್ತಾ ಚರ್ಚಿಸುತ್ತಾ ಅಮ್ಮನವರ ಮಾರ್ಗದರ್ಶನಾನುಸಾರ ಒಂದು ನಾಮಫಲಕವನ್ನು ಈ ಕ್ಷೇತ್ರದಲ್ಲಿ ಅಳವಡಿಸಲಾಗಿರುತ್ತದೆ. ಪ್ರಸ್ತುತ ಆ ಒಂದು ನಾಮಫಲಕದಲ್ಲಿ ಈ ಕ್ಷೇತ್ರದಲ್ಲಿರುವಂತಹ ವಿವಿಧ ಹಂತಗಳನ್ನು ಹಾಗೂ ಒಂದು ಅತ್ಯುತ್ತಮವಾದ ಒಂದು ಸ್ಥಳಾವಕಾಶದ ಒಂದೊಂದು ನಾಮಧೇಯವನ್ನು ಸಹ ಒಂದೇ ನಾಮಫಲಕದಲ್ಲಿ ಉಲ್ಲೇಖಿಸಿ ಅಳವಡಿಸಲಾಗಿರುತ್ತದೆ. ಪ್ರಸ್ತುತ ಭವಿಷ್ಯದ ದಿನಗಳಲ್ಲಿ ಈ ನಾಗದೇವತೆಯ ಮೂಲ ಉಗಮ ಸ್ಥಾನವನ್ನು ಅಮ್ಮನವರ ಆದೇಶಾನುಸಾರ ನನ್ನ ಮನಸ್ಸಿನ ಇಚ್ಛೆಯಂತೆ 5 ಎಡೆ ಇರುವಂತಹ ಒಂದು ನಾಗದೇವತೆಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕೆಂದು ಕನಸನ್ನು ಹೊತ್ತಿದ್ದೇನೆ. ಅಮ್ಮನವರ ಆಶೀರ್ವಾದವು ಆ ಒಂದು ಕನಸು ನನಸಾಗಲೆಂದು ಆಶೀರ್ವದಿಸಲೆಂದು ಪ್ರಸ್ತುತ ಈ 108ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿಯೂ ಸಹ ಬೇಡಿಕೊಳ್ಳುತ್ತಿದ್ದೇನೆ. ಅಂದು ಈ ಕ್ಷೇತ್ರದ
ವಿವಿಧ ಹಂತಗಳನ್ನು ಒಂದೇ ನಾಮಫಲಕದಲ್ಲಿ ಅಳವಡಿಸಬೇಕೆಂದು ನಾನು ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಶ್ರೀ ಮಣಿಕಂಠ ರವರ ಬಳಿ ವಿಚಾರ ಮಾಡಿದಾಗ, ಸರ್, ನೀವು ನಿಮ್ಮ ಜ್ಞಾನಾರ್ಜನೆಯಂತೆಯೇ ಈ ಕ್ಷೇತ್ರದ ವಿವಿಧ ಹಂತಗಳ ಒಂದು ನಾಮಾವಳಿ ಪಟ್ಟಿಯನ್ನು ತಯಾರಿಸಿ ನನಗೆ ಕೊಡಿ, ನಾನು ಅದರಂತೆಯೇ ಒಂದೇ ನಾಮಫಲಕದಲ್ಲಿ ಅಷ್ಟು ಒಂದು ಪ್ರದೇಶಗಳ ಅಭಿವೃದ್ಧಿಯ ಒಂದು ವಿವಿಧ ಹಂತಗಳನ್ನು ತಮಗೆ ತಯಾರು ಮಾಡಿ ಕೊಡುತ್ತೇನೆ ಎಂದು ತಿಳಿಸುತ್ತಾರೆ. ಪ್ರಸ್ತುತ ಅಮ್ಮನವರ ಆದೇಶಾನುಸಾರ ಈ ಕ್ಷೇತ್ರಕ್ಕೆ ಬಂದು ಅಂದು ಅಮ್ಮನವರ ಆಶೀರ್ವಾದಗಳಂತೆಯೇ ಅಮ್ಮನವರು ನಮಗೆ ಇತ್ತಂತಹ ಜ್ಞಾನಾರ್ಜನೆಯಂತೆಯೇ ಶ್ರೀ PPD ಕ್ಷೇತ್ರ ಧರ್ಮ ರಕ್ಷತಿ ರಕ್ಷಿತಃ ಎಂಬ ಪ್ರಧಾನ ಶೀರ್ಷಿಕೆಯಡಿ ಈ ಕ್ಷೇತ್ರದ ಮೂಲ ಮತ್ತು ಅನಾದಿ ಕಾಲದಿಂದಲೂ ಸೇವೆ ಮಾಡುತ್ತಾ ಬಂದಂತಹ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರು, ಶ್ರೀಮತಿ ಅಕ್ಕಮ್ಮ ಕೋಮ್ ತಿಮ್ಮಪ್ಪನವರು, ಶ್ರೀಮತಿ ನಾಗಮ್ಮ ಕೋಮ್ ಶ್ರೀ BM ರಾಮಸ್ವಾಮಿ ಕುಟುಂಬದವರು ನೆನೆಯುತ್ತಾ, ಹಾಗೂ ಈ ಕ್ಷೇತ್ರದ ನೂತನ ದೇವಸ್ಥಾನದ ನಿರ್ಮಾಣದ ಶಕ್ತಿಯಾದಂತಹ ಶ್ರೀ R ಪ್ರಭಾಕರ್ ರೆಡ್ಡಿ ಮತ್ತು ಬೆಡದಾಸ್ಮರ ಗ್ರಾಮಸ್ಥರು, ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಯಾಗಶಾಲಾ, ಧ್ವಜಸ್ತಂಭ, ಪ್ರಸಾದ ಕುಟೀರ, ನಾಗವನ, ನಾಗಲೋಕ, ನಾಗಮಂಟಪ, ಪಾಕಶಾಲಾ, ಶ್ರೀ PPD ಕ್ಷೇತ್ರದ ಉತ್ತರ ದಿಕ್ಕಿನ ಪ್ರವೇಶ ದ್ವಾರ, ಶ್ರೀ PPD ಕ್ಷೇತ್ರದ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರ, ಬೇವಿನ ಮಂಟಪ, ಬನ್ನಿ ಮಂಟಪ, ಬಿಲ್ವ ಮಂಟಪ, ಬಿಲ್ವಾರ ಮಂಟಪ, ಅರಳಿ ಮಂಟಪ, ಆಲದ ಮಂಟಪ, ಸಭಾಭವನ, ಕಲ್ಯಾಣಿ, ಧ್ಯಾನಾಲಯ, ವಿಶ್ರಾಂತಿ ಗೃಹ, ಗೋಶಾಲಾ ಮತ್ತು ಮೀಸಲು ಅರಣ್ಯ ಇತ್ಯಾದಿಯಾಗಿ ಈ ಕ್ಷೇತ್ರದಲ್ಲಿ ಪ್ರಸ್ತುತ ಇರುವಂತಹ ಹಾಗೂ ಭವಿಷ್ಯದ ದಿನಗಳಲ್ಲಿ ಆಗಬಹುದಾದಂತಹ ಒಂದು ಕನಸುಗಳನ್ನು ಹೊತ್ತು ಈ ಒಂದು ಪ್ರದೇಶಗಳ ಅಭಿವೃದ್ಧಿಯ ಒಂದೇ ನಾಮಫಲಕವನ್ನು ಈ ಕ್ಷೇತ್ರದ ಭವಿಷ್ಯದ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳ ಅನುಕೂಲಕ ಉದ್ದೇಶದಿಂದಾಗಿ ನಾಮಫಲಕವನ್ನು ಅಳವಡಿಸಲಾಗಿರುತ್ತದೆ. ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಯಾರೇ ಸಹ ಬಂದರೂ ಆ ಒಂದು ನಾಮಫಲಕಗಳನ್ನು ನೋಡಿದಲ್ಲಿ ಈ ಕ್ಷೇತ್ರದಲ್ಲಿ ಇರಬಹುದಾದಂತಹ ಪ್ರತಿಯೊಂದು ವಿವಿಧ ಹಂತಗಳನ್ನು ನೋಡಿ ಭವಿಷ್ಯ ದಿನಗಳಲ್ಲಿ ಬಳಸಿಕೊಳ್ಳಬಹುದಾಗಿರುತ್ತದೆ. ಪ್ರಸ್ತುತ ಈ 108ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ ಪಾದಯಾತ್ರೆ ಸುಸಂದರ್ಭದಲ್ಲಿ ನನ್ನಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆದಂತಹ ತಪ್ಪುಗಳೆಲ್ಲವನ್ನೂ ಸಹ ಮನ್ನಿಸಿ ನನ್ನ ಮನಸ್ಸನ್ನು ನಿನ್ನ ಸೇವೆಯ ಅಗಾಧವಾಗಿ ಮಾಡಿಕೊಂಡು ಹೋಗಲು ಕೇಂದ್ರೀಕರಿಸುವಂತೆ ಆಶೀರ್ವದಿಸುವಂತೆ ಈ 108ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಹೀಗೆಯೇ ಬೆಳಗುತ್ತಿರಲಿ ಮತ್ತು ಮಿನುಗುತ್ತಿರಲಿ. ಧನ್ಯೋಸ್ಮಿ ಮಹಾಮಾತೆ, ಧನ್ಯೋಸ್ಮಿ.